ಒಬ್ರೇ ಬಂದ್ರಲ್ಲ, ಯಾಕೆ? ರಾಜಲಕ್ಷ್ಮಿ ಅವ್ರು ಎಲ್ಲಿ? ಮನೆಗೆ ಹೋಗಿದ್ದೆ. ಮನೆ ಬೀಗ ಹಾಕಿದೆ. ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ರಸ್ತೆಲಿ ಇನ್ಯಾರಾದ್ರೂ ಸಿಗ್ತಾರೇನೋ ಅಂತ ನೋಡ್ದೆ. ಇನ್ಯಾರೂ ಸಿಗ್ಲಿಲ್ಲ. 7ನೇ ಮುತ್ತೈದೆನ ಕರ್ಕೊಂಡ್ ಬರ್ತೀಯಾ ಅಂತ ನಿಹಾರಿಕಾ ತುಂಬಾ ಆಸೆಯಿಂದ ಕಾಯ್ತಿದ್ಲು. ನೀನ್ ಕರ್ಕೊಂಡ್ ಬರ್ದೇ ಇರೋದಕ್ಕೆ ಅವಳ ಮುಖ ಹೇಗ್ ಬಾಡೋಯ್ತು ನೋಡಿ. ಪುರೋಹಿತ್ರೆ, ಪೂಜೆ ಶುರುವಾಗೋದಕ್ಕೆ ಮುಂಚೆ ನೀವೇನೋ ಹೇಳಿದ್ರಲ್ಲ? ಸಂಪ್ರದಾಯದ ಪ್ರಕಾರ 7 ಜನ ಭಾಗನ ತಗೊಂಡ್ರೇನೆ ವ್ರತದ ಫಲಿತಾಂಶ ಸಿಕ್ಕಿ ಜೋಡಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಮ್ಮ. ಕೇಳಿಸ್ಕೊಂಡ್ರಿ ಅಲ್ವಾ ಅತ್ತೆ? ಈ ವಿಷಯನ ಇವತ್ತಲ್ಲ, ನೆನ್ನೆನೆ ಹೇಳಿದ್ರು. ಆದ್ರೂ ಕೂಡ ನಾವು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಲ್ಲಮ್ಮ. ಅಲ್ಲ, ನೀವು ನನ್ಗೊಂದು ಮಾತು ಹೇಳಿ. ಈ ಫಂಕ್ಷನ್ ನಡಿಬೇಕು ಅಂತ ನೀವು ಮನಸ್ಫೂರ್ತಿಯಾಗಿ ಅನ್ಕೋತಿದ್ದೀರಾ? ಇಲ್ಲಾಂದ್ರೆ ನಿಮ್ ಸೋದರ ಸೊಸೆ ಬರ್ದೇ ಇರೋ ಹಾಗೆ ಅಡ್ಡಿ ಮಾಡ್ದೆ ಅಂತ ಪ್ಲಾನ್ ಪ್ರಕಾರ ಇದನ್ನೆಲ್ಲ ಮಾಡ್ತಿದ್ದೀರಾ? ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ನಿಹಾರಿಕಾ. ಅಮ್ಮನ ವರ್ತನೆ ಹಾಗೆ ಕಾಣಿಸ್ತಿದ್ಯಪ್ಪ. ಅವನಿ ಬಂದ್ರೆ ಫಂಕ್ಷನ್ಗೆ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ಬೇಡ ಅಂತ ಹೇಳಿದ್ನೇ ಹೊರತು ಉಳಿದಿರೋ ವಿಷಯದಲ್ಲಿ ಅವನಿಗೆ ಎಲ್ಲಿ ಏನ್ ಕಡಿಮೆ ಆಗಿದೆ ಅತ್ತೆ? ನಂದು ನಿಮ್ಮಂಥ ಜಾತಕ ಅಲ್ಲ ಅಂತ ಹೇಳಿದಕ್ಕೆ ನೀವು ಅಷ್ಟಕ್ಕೂ ಅವನಿ ಅಂದ್ರೆ ಅಸಹ್ಯ ಪಡಬೇಕು. ಜನ್ಮದಲ್ಲಿ ಅವಳ ಮುಖಾನ ನೀವು ನೋಡಬಾರ್ದು. ಅಂಥದ್ರಲ್ಲಿ ಅವನಿಗೋಸ್ಕರ ನೀವು ನನಗೆ ನೋವು ಕೊಡ್ತಿದ್ದೀರಾ? ನಿಮ್ಗೆ ಇದು ಸರಿ ಅನಿಸ್ತಿದ್ಯಾ? ನಾನೇನೋ ಬೇಕು ಅಂತ ಮಾಡ್ದ ಹಾಗೆ ನನ್ನ ಮೇಲೆ ಆರೋಪ ಮಾಡ್ತಿದ್ಯಲ್ಲಮ್ಮ. ನೀನ್ ಕರಿಬೇಡ ಅಂತ ಹೇಳ್ದೆ, ಸರಿ ಅಂದೆ. ಯಾಕೆಂದ್ರೆ ನಿನಗ್ ನೋವು ಕೊಡೋದಿಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ. ಇವಾಗ ಹೀಗ್ ಮಾತಾಡ್ತಿದ್ಯಲ್ಲ. ವೇದ, ಬರೋ ಆರೋಪ ಹೇಗೋ ಬಂದಾಗಿದೆ. ಒಂದ್ ಕೆಲಸ ಮಾಡಿದ್ರೆ? ಏನ್ರಿ ಅದು? ಅವನಿಗೆ ಫೋನ್ ಮಾಡಿ ಬರೋಕ್ ಹೇಳೋಣ. ಈಗ ನಮಗ್ ಬೇರೆ ದಾರಿ ಇಲ್ಲ. ಸುದ್ದಿ ಬಳಸಿ ಮತ್ತೆ ಕತೆನ ಅವನಿ ಹತ್ರನೇ ತಂದು ನಿಲ್ಲಿಸ್ತಾ ಇದ್ದೀರಲ್ಲಪ್ಪ. ಅವಳು ಬೇಡ ಅಂತ ಹೇಳಿದ್ರು ಕೂಡ ಅವಳ ನಾಮನೇ ಯಾಕೆ ಜಪಿಸ್ತಾ ಇದ್ದೀರಾ? ನನಗೇನು ಅನ್ನಿಸ್ತಾ ಇದೆ ಅಂದರೆ, ಇದೆಲ್ಲ ಒಂದು ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಅನ್ನಿಸ್ತಿದೆ. ಅವನಿ ಹಿಂದೆ ಇದ್ದು ನಡೆಸ್ತಿದ್ದಾಳೆ ಅನ್ನಿಸ್ತಿದೆ. ಬುದ್ಧಿ ಇಲ್ದೇ ಇರೋರ್ ತರ ಮಾತಾಡ್ಬೇಡ ರಾಧಾ. ಬಾಮೈದ ಅಂದಿದ್ರಲ್ಲಿ ತಪ್ಪೇನಿದೆ ಅತ್ತೆ? ಅವನಿನ ಕರೀದೇ ಇರೋದಕ್ಕೆ ರಿವೆಂಜ್ನ ಈ ರೀತಿಲಿ ತಗೋತಿದ್ದೀರಾ ಅನ್ನಿಸ್ತಿದೆ ಅತ್ತೆ. ನೋಡಿದ್ರ ಅವನಿ ಜಾಣ್ತಾನ ಎಲ್ಲೋ ಇದ್ದು ಆಟ ಆಡಿಸ್ತಿದ್ದಾಳೆ. ನಾವೆಲ್ಲ ಇಲ್ಲಿ ಹುಚ್ಚರಾಗ್ತಾ ಇದೀವಿ. ಇವಾಗ ಇದಕ್ ಪರಿಹಾರ ಏನು? ಅಮ್ಮ, ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ. ಸರಿ ಹೋಯ್ತು. ಎಲ್ಲ ಇದ್ರೂ ಅಳಿಯನ್ ಬಾಯಲ್ಲಿ ಶನಿ ಅನ್ನೋ ಹಾಗೆ ತಯಾರಾಯ್ತು ಪರಿಸ್ಥಿತಿ. ಫಂಕ್ಷನ್ ಒಳ್ಳೆ ರೀತಿಲಿ ನಡಿಬೇಕು ಅಂದ್ರೆ ಈ ಸಮಯದಲ್ಲಿ ಅವನಿಗೆ ಫೋನ್ ಮಾಡೋದೇ ಒಳ್ಳೇದಮ್ಮ. ಅವನಿ ಬಂದ್ರೆ ನನ್ಗೆ ಕರಿಮಣಿ ಹಾಕ್ಸುವಂತ ಫಂಕ್ಷನ್ನೇ ಬೇಡ. ಹೌದಪ್ಪ, ಇವತ್ತು ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮನ ಮತ್ತೊಂದು ಮುಹೂರ್ತದಲ್ಲಿ ಇಟ್ಕೊಳ್ಳೋಣ. ಇದು ಮುಂದಾಕೋ ಅಂತ ಆಚಾರ ಅಲ್ಲಪ್ಪ. ಇವತ್ತು ಈ ಕಾರ್ಯಕ್ರಮ ನಡಿಲೇಬೇಕು. ನಿಮ್ಮ ಮದುವೆ ಆಗಿ 16 ದಿನ ಆಯ್ತು. 16ನೇ ದಿನದ ಕಾರ್ಯಕ್ರಮ ನಡಿಲೇಬೇಕು. ಧರ್ಮವಾಗಿ ನಾನು ಹೇಳಬೇಕಾಗಿದ್ದನ್ನು ಹೇಳಿದ್ದೀನಿ. ಆಮೇಲೆ ನಿಮ್ಮಿಷ್ಟ. ಈ ನಡುವೆ ಯಾವ ಶುಭ ಕಾರ್ಯನೂ ಮನಃಶಾಂತಿಯಿಂದ ನಡೀತಿಲ್ಲ. ವೇದವತಿಯವರೇ, ಒಂದ್ ಮಾತು ಹೇಳು ಕಮಲಾ. ನಮ್ ನೆಂಟ್ರಲ್ಲಿ ಒಬ್ರಿದ್ದಾರೆ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆ ಕೆಲಸ ಮಾಡು ಕಮಲಾ. ಇಲ್ಲಿ ಎಲ್ರೂ ಅವ್ರಿಷ್ಟ ಬಂದಾಗ ಮಾತಾಡ್ತಿದ್ದಾರೆ. ಸರಿ ಆಯ್ತು, 10 ನಿಮಿಷದಲ್ಲಿ ಬರ್ತೀನಿ. ಸರಿ. ಪರಿಹಾರ ಸಿಕ್ತು ಅಲ್ವಾ? ಈಗ್ಲಾದ್ರೂ ಪ್ರಶಾಂತವಾಗಿರ್ರಮ್ಮ. 7ನೇ ಮುತ್ತೈದೆ ಬಂದ್ಲು ಅಂದ್ರೆ ಇನ್ ಯಾವುದೇ ಸಮಸ್ಯೆನೂ ಇರಲ್ಲ. ಅಣ್ಣ ನಿಲ್ಸಿ. ಸ್ವಾಮಿ ಸ್ವಾಮಿ, ನೀವು ನನ್ನ ಗುರ್ತು ಹಿಡಿದ್ರಾ? ವೇದವತಿಯವರ ಚಿಕ್ಕ ಸೊಸೆ ಅವನಿಯವರಲ್ವಾ? ಹಾ,
ಹೌದು ಸ್ವಾಮಿ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸ್ವಾಮಿ. ನೀವ್ ಹೇಗಿದ್ದೀರಾ? ಏನು ಹೇಳು ಅಂತೀರಾ? ಒಂದು ಮಹಾವೃಕ್ಷ ಬದುಕಿದ್ರೆ ಅದರ ಕೆಳಗಡೆ ತುಂಬ ಜನ ನೆರಳು ಪಡ್ಕೋತಾರೆ. ಅದೇ ಆ ವೃಕ್ಷ ಸತ್ತೋದ್ರೆ ಅದನ್ನು ನಂಬ್ಕೊಂಡಿರೋರೆಲ್ಲ ನೆರಳನ್ನ ಕಳ್ಕೋತಾರೆ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಕೂಡ ಹಾಗೇ ಇದೆ. ಗುರುಗಳ ಸಿದ್ಧಾಂತಗಳಿಂದ ಅವ್ರ ಸೇವಕರಾಗಿದ್ವಿ. ಅವ್ರ ಸಾವಿನ ನಂತರ ಎಲ್ಲರೂ ತುಂಬ ನೋವಿನಲ್ಲಿದ್ವಿ. ಹೌದು ಸ್ವಾಮಿ. ಗುರುಗಳ ಮರಣ ನಮಗೆ ತುಂಬಾ ನೋವನ್ನು ಕೊಟ್ಟಿದೆ. ಗುರುಗಳು ಅವತ್ ರಾತ್ರಿ ನಿಮ್ಮ ಹತ್ರ ಒಂದು ವಿಷಯನ ಹಂಚ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಅವರು ಮಿಸ್ ಆಗಿದ್ದಾಗಿಂದ ನಮ್ಮ ಹತ್ರನೇ ಸೀಕ್ರೆಟ್ ಟ್ರೀಟ್ಮೆಂಟಲ್ಲಿದ್ದರು. ಅಪಾಯದಿಂದ ಪಾರಾದ್ರು ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಅವ್ರ ಪ್ರಾಣನೇ ಹೊರಟೋಯ್ತು. ಹಣೆ ಬರನ ಯಾರು ಬದಲಾಯಿಸಕ್ಕಾಗತ್ತೆ ಹೇಳಿ? ವಾಪಸ್ ಬರದೇ ಇರೋದು ಸೃಷ್ಟಿಲಿ ಎರಡೇ ಇರೋದು, ಒಂದು ಕಾಲ, ಎರಡನೇದು ಪ್ರಾಣ. ಅಷ್ಟೇ ಅಲ್ವಾ ಸ್ವಾಮಿ? ಒಟ್ನಲ್ಲಿ ನಿಹಾರಿಕಾ ಅಂತೂ ಮನೆ ಸೊಸೆ ಆದ್ಲು. ಆದ್ರೆ ಅವಳಿಂದ ಫ್ಯೂಚರ್ನಲ್ಲಿ ನಮ್ಮ ಕುಟುಂಬಕ್ಕೆ ದೊಡ್ಡ ಅಪಾಯ ಇದೆ. ಗುರುಗಳೇನಾದ್ರೂ ಬದುಕಿದ್ರೆ ಇಷ್ಟೊತ್ತಿಗೆ ನಿಹಾರಿಕಾ ಜಾತಕದ ವಿಷಯದ ಬಗ್ಗೆ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಅವಳ ನಿಜ ಗುಣ ಏನು ಅಂತ ತೋರಿಸ್ಬೋದಿತ್ತು. ನಿಹಾರಿಕಾನ ವೇದವತಿ ಅತ್ತೆ ಕೈಯಿಂದ ಕತ್ತೆ ಹಿಡಿದು ಆಚೆನೆ ಹಾಕಿಸ್ತಾ ಇದ್ದೆ. ಆದ್ರೆ ಆ ನಿಜಾನ್ ಹೇಳೋ ಗುರುಗಳೇ ಇಲ್ವಲ್ಲ. ನಾನು ಇದೀನಲ್ವಾ? ನೀವೇನ್ ಮಾಡೋದಕ್ಕೆ ಸಾಧ್ಯ? ವೇದವತಿ ಅವ್ರದ್ದು ನಿಹಾರಿಕದು ಒಂದೇ ಥರದ ಜಾತಕ ಅಲ್ಲ ಅಂತ ನನಗೆ ಗೊತ್ತು. ಮದುವೆ ದಿನ ನಾನು ವಾಪಸ್ ಆಶ್ರಮಕ್ಕೆ ಹೋದಾಗ ಏನು ನಡೀತು ಅಂದರೆ, ವೇದವತಿ ಅವ್ರಿಗೆ ನಾನು ಕೊಟ್ಟಿದ್ದ ಲೆಟ್ರ್ ಕೊಟ್ಟಿಯಪ್ಪ? ಕೊಟ್ಟಿದ್ದೀನಿ ಗುರುಗಳೇ. ನಾನು ಕಳಿಸಿರೋ ಸಂದೇಶನ ಓದಿದ ನಂತರ ಮದುವೆ ನಿಂತೋಗಿರುತ್ತೆ ಅಲ್ವಾ? ಯಾಕೆ ನಿಲ್ಲುತ್ತೆ? ಯಾಕೆಂದರೆ ವೇದವತಿಯವರದ್ದು ಸೊಸೆ ಆಗ್ತಿರೋ ನಿಹಾರಿಕಾದು ಒಂದೇ ಜಾತಕ ಅಲ್ಲ ಅಲ್ವಾ? ಹೌದಾ? ಅದ್ರಲ್ಲಿ ನಾನು ಬರೆದಿದ್ದು ಅದೇ ಅಲ್ವಾ? ವೇದವತಿಯ ಜಾತಕ ಅಂತಾನೆ ಎಲ್ರಿಗೂ ಮೋಸ ಮಾಡಿದ್ದಾಳೆ. ಅಂತ ಸೊಸೆ ನಿಮ್ಮನೇಲಿ ಇರಬಾರ್ದು. ಅವಳ ಕೈಗೆ ಅಧಿಕಾರ ದೊರಕಬಾರ್ದು. ಈ ನಿಜಾನ ನಾನು ನಿರೂಪಿಸೋದಕ್ಕಾಗ್ದೇನೆ ನಮ್ಮ ಅತ್ತೆ ಮನೆಯಿಂದ ದೂರ ಇದ್ದು ತವ್ರ ಮನೇಲಿದ್ದೀನಿ. ಇವಾಗ ನೀವು ಬಂದು ಈ ವಿಷಯನ ಅತ್ತೆ ಮುಂದೆ ಹೇಳಿದ್ರೆ ಒಂದು ಕುಟುಂಬನ ಕಾಪಾಡ್ದವ್ರಾಗ್ತೀರಾ. ಇವತ್ತು ಆ ಮನೇಲಿ ಕರಿಮಣಿ ಫಂಕ್ಷನ್ ನಡೀತಾ ಇದೆ. ನಾವು ಹೇಗಾದರೂ ತಡಿಬೇಕು. ಬನ್ನಿ ಸ್ವಾಮಿ, ಬನ್ನಿ, ಕೂತ್ಕೊಳ್ಳಿ. ಟೆನ್ಷನ್ನು ಟ್ವಿಸ್ಟ್ ಇಲ್ದೇನೆ ನಮ್ಮ ಮನೇಲಿ ಇಲ್ಲಿವರೆಗೂ ಒಂದು ಫಂಕ್ಷನ್ ಕೂಡ ನಡೆದಿಲ್ಲ. ಎಷ್ಟೇ ಇದ್ರೂ ಕತೆ ಸುಖಾಂತಿ ಆಗ್ತಿತ್ತು. ಇವಾಗ ಮಾತ್ರ ಹಾಗೆ ಕಾಣ್ತಾ ಇಲ್ಲ. ಈ ಕಮಲ ಹೋಗಿ ತುಂಬಾ ಹೊತ್ತಾಯ್ತು. ಅವಳು 7ನೇ ಮುತ್ತೈದೆನ್ ಕರ್ಕೊಂಡ್ ಬರಕ್ಕೆ ಅಂತ ಹೋದ್ಲು, ಅಥವಾ ಈ ಜಗಳದ ಮಧ್ಯೆ ನಾನ್ ಯಾಕೆ ಅನ್ಕೊಂಡು ಅಲ್ಲಿಂದಲ್ಲೇ ಹಾಗೆ ಹೊರಟೋದ್ಲು ಅಂತ ಅನುಮಾನ ಬರ್ತಿದೆ. ಹಾ, ಅದೇನಾದ್ರೂ ನಡೆದ್ರೆ ಈಗ ಈ ಫಂಕ್ಷನ್ ನಡೆದ ಹಾಗೆ. ಹಾಗಾದ್ರೆ ಇಲ್ಲಿವರೆಗೂ ಒಬ್ರೇ ಮಿಸ್ಸಿಂಗು ಅನ್ಕೊಂಡಿದ್ದೆ, ಇವಾಗ ಇಬ್ರು ಮಿಸ್ಸಿಂಗಾ? ಅಷ್ಟೇ ಅಲ್ವಾ ಮತ್ತೆ? ಯಾರನ್ನೋ ಕರ್ಕೊಂಡು ಬರ್ತೀನಿ ಅಂತ ಹೋದ್ಯಲ್ಲ, ಒಬ್ಳೆ ಬಂದಿದ್ಯಲ್ಲ? ಅವಳು ಕೂಡ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾಳ? ಅಷ್ಟಕ್ಕೂ ಇದ್ದಾಳ ಇಲ್ವಾ? ಇದ್ದು ಬರಲ್ಲ ಅಂದ್ಲ. ಏನೋ ಒಂದು ಉತ್ತರ ಕೊಡಿ. ನಾನು ಹೋಗಿದ್ನಲ್ಲ, ಅವಳು ಹೊರಗಡೆ ಹೋಗ್ಬೇಕು, ಬರೋದಕ್ಕಾಗೋದಿಲ್ಲ ಅಂದ್ಲು. ಇನ್ನು ಈ ಕಾರ್ಯಕ್ರಮನ ನಿಲ್ಸೋದೇ ಒಳ್ಳೇದು. ಅಷ್ಟಕ್ಕೂ ಏನ್ ನಡೀತಿದೆ ಅತ್ತೆ? ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಿದ್ಯಾ, ಇಲ್ಲ ಅಂದ್ರೆ ಹೊರಗಡೆ ಯಾರೋ ಇದ್ದು ಇದನ್ನೆಲ್ಲ ನಡೆಸ್ತಿದ್ದಾರಾ? ಯಾಕಮ್ಮ ಈ ರೀತಿ ಅರ್ಥ ಇಲ್ದಿರೋ ಅನುಮಾನಗಳು? ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ ಮಾವ? ನಮ್ಮವ್ರು ಸಿಗ್ಲಿಲ್ಲ, ಆದ್ರೆ ಇನ್ನೊಬ್ರು ಸಿಕ್ಕಿದ್ದಾರೆ. ಹೌದಾ? ಮತ್ತೆ ಆ ವಿಷಯ ಹೇಳಿಲ್ವಲ್ಲ? ನಿಮಗ್ ತುಂಬಾ ಬೇಕಾಗಿರೋರೇ ಸಿಕ್ಕಿದ್ದಾರೆ. ನಮಗ್ ಬೇಕಾಗಿರೋ ಮನುಷ್ಯನ? ಹೌದು, ಕರೀಲಾ? ಯಾರು ಅಂತ ನೋಡ್ತೀವಿ, ಕರೀರಿ. ಬಾಮ್ಮ.
ಇಷ್ಟೊತ್ತು ಅವನಿ ಬರ್ತಾಳೆ ಅನ್ಕೊಂಡಿದ್ವಿ, ಇವಾಗ ನೀನ್ ಬಂದಿದ್ಯಾ. ಅಷ್ಟಕ್ಕೂ ಏನ್ ನಡೀತಿದ್ಯೋ ಅರ್ಥನೇ ಆಗ್ತಿಲ್ಲ. ಅವನೀನ್ ಕರ್ಕೊಂಡು ಶ್ರೀಕರ್ ಇಲ್ಲಿ ಬಂದ ಅಲ್ವಾ, ಮತ್ತು ಅವನಿ ಎಲ್ಲೋದ್ಲು? ನಮ್ ನೆಂಟ್ರು ಬರಲ್ಲ ಅಂತ ಹೇಳಿದ್ದಕ್ಕೆ ನಾನು ವಾಪಸ್ ಬರೋವಾಗ ದಾರಿಲಿ ಸುಜಾತ ಕಾಣಿಸಿದ್ಲು. ಮೊದ್ಲು ಬರಲ್ಲ ಅನ್ಲು. ನಾನ್ ತುಂಬಾ ಕೇಳ್ಕೊಂಡಿದ್ದಕ್ಕೆ ನನ್ ಜೊತೆ ಬಂದಿದ್ದಾಳೆ. ನಿಮ್ ಸೋದ್ರ ಸೊಸೆ ಅಲ್ವಾ ಅಂತ ಕರ್ಕೊಂಡ್ ಬಂದೆ. ನಿಮ್ಮ ಸೋದರ ಸೊಸೆನಾ? ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತು. ಏನು ಬರ್ದಿರುತ್ತೋ ಅದೇ ನಡೆಯುತ್ತೆ ಅಂತಾರೆ. ಇನ್ನು ತಡ ಯಾಕೆ? 7ನೇ ಮುತ್ತೈದೆ ಬಂದಾಯ್ತಲ್ಲ, ಪೂಜೆನ ಶುರು ಮಾಡಿ. ನಾನು ಬಂದಿದ್ದು ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಹೊರಟೋಗು ಅಂದರೆ ಹೊರಟೋಗ್ತೀನಿ, ನನಗೇನು ಅಗತ್ಯ ಇಲ್ಲ. ಸಮಯಕ್ಕೆ ಬಂದಿದ್ಯಮ್ಮ, ದಯವಿಟ್ಟು ಹೋಗ್ಬೇಡ. ನೀನ್ ಬಂದಿದ್ದಕ್ಕೆ ಈಗ ಈ ಪೂಜೆ ಪರಿಪೂರ್ಣ ಆಗ್ತಾ ಇದೆ. ಅಗತ್ಯ ಇಲ್ಲ ಅತ್ತೆ. ಪೂಜೆ ಇನ್ನೊಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಮುಂದೆ ಹೋದ್ರೂ ಪರವಾಗಿಲ್ಲ. ಇವಳಾಗ್ಲಿ ಇವಳ ತಂಗಿ ಆಗ್ಲಿ ಈ ಫಂಕ್ಷನ್ ಅಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ನಿನಗೆ ಇಷ್ಟೊಂದು ದಿಮಾಕ್ ಇರಬೇಕಾದ್ರೆ ನನಗೆಷ್ಟಿರಬಾರ್ದು? ನನಗೆ ಬೇರೆ ಕೆಲಸ ನಾಚಿಗೆ ಏನೂ ಇಲ್ದೇನೆ ಇಲ್ಲಿಗೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಫಂಕ್ಷನ್ ನಿಲ್ಬಾರ್ದು ಅಂತ ಈ ಕಮಲ ಅವರು ಒತ್ತಾಯ ಮಾಡಿದಕ್ಕೆ ಬಂದೆ. ನೀನ್ ಬಂದಿದ್ಯಾ ಅಂದ್ರೆ ಏನೋ ಒಂದ್ ಕಾರಣ ಇದ್ದೇ ಇರುತ್ತೆ. ಫಂಕ್ಷನ್ ಚೆನ್ನಾಗಿ ನಡೀದೇ ಇರೋ ಹಾಗೆ ಏನೋ ಒಂದ್ ಮಾತಾಡ್ತೀಯ. ಹೋಗ್ಲಿ ಬಿಡು ಅಂತ ಅನ್ಕೊಳ್ಳೋಣ ಅಂದ್ರೆ ನಿನ್ ಜೊತೆ ಮಾಮೂಲಾಗಿರುತ್ತಾ? ಬೀದಿಲ್ ಹೋಗೋ ಮಾರಮ್ಮನ್ನ ಮನೇಲಿ ಹೊಕ್ಕೋಗಮ್ಮ ಅಂದಂಗಾಗುತ್ತೆ. ನೋಡಿದ್ರಿ ಅಲ್ವಾ ಕಮಲಾ ಅವರೇ ಹೇಗೆ ಮಾತಾಡ್ತಿದ್ದಾರೆ? ಹೀಗೆ ಹೇಳ್ತಾರೆ ಅಂತಾನೆ ನಾನು ಬರಲ್ಲ ಅಂದೆ. ಆಪತ್ತಿನ ಸಮಯದಲ್ಲಿ ಬಂದು ಬಯಸ್ಕೊಳ್ಳೋದು ನನಗೇನು ಅಗತ್ಯ ಇದೆಯಾ ಹೇಳಿ? ಏನು ಬೇಕಾಗಿಲ್ಲ, ನಾನು ಹೊರಡ್ತೀನಿ. ಸುಜಾತ ನಿಂತ್ಕೋ. ನೀನ್ ಹೊರಟೋದ್ರೆ ಈ ಸಮಯದಲ್ಲಿ ನನಗೆ ಯಾರೂ ಸಿಗೋದಿಲ್ಲ. ಕಾರ್ಯಕ್ರಮ ನಿಂತು ಹೋಗುತ್ತೆ. ಇರಮ್ಮ. ಆದ್ರೆ ನಿಮ್ಮ 2ನೇ ಸೊಸೆಗೆ ಇಷ್ಟ ಇಲ್ಲ ಅಲ್ವಾ? ಹೌದು, ನನಗೆ ಇಷ್ಟ ಇಲ್ಲ. ನೀನು ಅಂದ್ರು ನಿನ್ ತಂಗಿ ಅಂದ್ರು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನಮ್ಮ, ಏನಾ ಮಾತುಗಳು? ನನ್ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸೋರು ನನಗೆ ಹೇಗೆ ಇಷ್ಟ ಆಗ್ತಾರೆ ಅತ್ತೆ? ಇನ್ನೇನು ಮಾತಾಡ್ಬೇಡ. ನಿಮಗೆ ವ್ರತಕ್ಕಿಂತ ಈ ಕಾರ್ಯಕ್ರಮ ನಡೆಯೋದಕ್ಕಿಂತ ವಾದ ದ್ವೇಷಗಳೇ ಮುಖ್ಯ ಆಗಿದೆ. ಈ ಕಾರ್ಯಕ್ರಮ ನಡೆಯೋ ಉದ್ದೇಶ ಇಲ್ಲ ಅಂತಂದ್ರೆ ಹೇಳಿಮ್ಮ, ನಾನು ಹೊರಡ್ತೀನಿ. ನನಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ನಿಹಾರಿಕಾ, ಇನ್ನು ಸಾಕು. ತೀರಾ ಹಠ ಹಿಡಿಬೇಡ. ಚಿಕ್ಕ ಮಕ್ಕಳ ಥರ ಕೋಪ ಮಾಡ್ಕೋಬೇಡ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. ಅಮ್ಮ ಸುಜಾತ, ಕೂತ್ಕೊಳ್ಳಮ್ಮ. ಅಮ್ಮ, ಕುಂಕುಮ ಹಚ್ಕೊಳ್ಳಿ. ಬಾಮೈದ. ಏನ್ ಬಾವ? ಸುಜಾತ ಲೇಡಿ ರೆಬಲ್ ಸ್ಟಾರ್ ಅಲ್ವಾ? ಇಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ಅಂದ್ರೆ ಮೈಂಡಲ್ಲಿ ಏನೋ ವೈಲೆಂಟ್ ಥಾಟ್ಸು ರನ್ ಆಗ್ತಿದೆ ಅಂತಾನೆ ಅರ್ಥ. ನನಗೂ ಹಾಗೆ ಅನ್ನಿಸ್ತಾ ಇದೆ ಬಾವ. ಕೊನೆಯಲ್ಲಿ ಏನೋ ಬಾಂಬ್ ಬ್ಲಾಸ್ಟ್ ಮಾಡೋ ಥರ ಇದ್ದಾಳೆ. ಮೊದಲು ಸುಜಾತ ಬಂದ್ಲು, ಆಮೇಲೆ ಅವನಿ ಬರ್ತಾಳೋ ಏನೋ. ನೀವು ಮಾತ್ರ ಇದ್ದಿದ್ದ ಹಾಗೆ ನಡೆದ ಹಾಗೆ ಎಲ್ಲ ಹೇಳಿ ಸ್ವಾಮಿ. ನಿಹಾರಿಕದ ಜಾತಕದ ವಿಷಯ ವೇದವತೆಯರಿಗೆ ಹೇಗಾದ್ರೂ ಗೊತ್ತಾಗ್ಬೇಕು ಅಂತ ಗುರುಗಳು ಅನ್ಕೊಂಡು ಹೊರಟಿದ್ರು. ಅನ್ಕೊಳ್ದೇನೆ ಆಕ್ಸಿಡೆಂಟ್ ಆಗೋಯ್ತು. ನಿಮ್ಮ ಕುಟುಂಬ ಅಂದ್ರೆ ಗುರುಗಳಿಗೆ ತುಂಬಾ ಅಭಿಮಾನ. ನಾನಾದ್ರೂ ನಿಜ ಹೇಳಿದ್ರೆ ನಮ್ಮ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅವಾಗ ಹೇಗೋ ಮದುವೆನ ನಿಲ್ಸಕ್ಕಾಗ್ಲಿಲ್ಲ. ಇವಾಗಾದ್ರೂ ನಿಜ ಹೇಳಿದ್ರೆ ಮುಂದಿನ ನಿರ್ಧಾರನ ಹೇಗ್ ಮಾಡಬೇಕು ಹಾಗೆ ಮಾಡ್ತಾರೆ. ಅದೆಲ್ಲ ವೇದವತಿಯವ್ರ ಕೈಯಲ್ಲೇ ಇದೆ. ಅಣ್ಣ, ಬೇಗ ಹೋಗಿ. ನಿಹಾರಿಕಾ, ನಿನ್ ಪಾಪದ ಕೊಡ ತುಂಬಿದೆ ಕಣೆ.
ಇವತ್ತು ನಿನ್ ಮನೆಯಿಂದ ಹೊರಗಡೆ ಹೋಗೋದಂತೂ ಖಂಡಿತ. ಅಮ್ಮ ಅರ್ಶಿನ ಕುಂಕುಮ ಹಾಕಿ. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸವದನಾಂ ಪದ್ಮವಕ್ತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತರಸುಸ್ಥೇಮ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮವಯದಾಂ ಭಕ್ತನಂದಾಂ ಭವಾನೀಂ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿವಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇ ವಿಭಾವಯೇ ಭವಾನೀಂ ಶಾಂತಾಕಾರಂ ಭುಜಗಸೈನಂ ಪದ್ಮನಾಭಂ ಸುರೇಶಂ. ಅಮ್ಮ ವ್ರತ ಪೂರ್ತಿ ಆಯಿತು. ಇನ್ನು ಮುತ್ತೈಯರು ಬಂದು ಬಂಗಾರದ ದಾರಕ್ಕೆ ಕರಿಮಣಿ ಹಾಕಿಮ್ಮ. ವೇದವತಿಯವರೇ, ನೀವೇ ಮೊದಲನೇ ಕರಿಮಣಿ ಪೋಣಿಸಿ. ಹೆಣ್ಣಿಗೆ ಸೌಭಾಗ್ಯ, ಆರೋಗ್ಯ, ಸಂತಾನ ಅನುಗ್ರಹಿಸುತ್ತೆ. ಹಾಗೇನೆ ವಧುವರರಿಗೆ ಏನಾದರೂ ಸರ್ಪದೋಷ ಇದ್ದರೆ ದೂರ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಸೂತ್ರ ನಿನ್ನ ಗಂಡನಿಗೆ ಬಿಟ್ಟರೆ ಇನ್ನೊಬ್ಬರಿಗೆ ಕಾಣಿಸೋ ಹಾಗೆ ಇರಬಾರ್ದು. ಹಾಗಿದ್ರೆ ದೃಷ್ಟಿದೋಷಗಳು ತಾಕತ್ತೆ. ಆಧ್ಯಾತ್ಮಿಕವಾಗಿ ನೋಡೋದಾದರೆ ಹೃದಯ ಮಧ್ಯಭಾಗದಲ್ಲಿ ಅನಾಹತ ಚಕ್ರ, ಗಂಟಲ ಭಾಗದಲ್ಲಿ ಸುಷಮ್ನ, ಕತ್ತಿನ ಭಾಗದಲ್ಲಿ ವಿಶುದ್ಧಿ ಚಕ್ರ ಇರುತ್ತೆ. ಈ ಚಕ್ರಗಳ ಮೇಲೆ ಕರಿಮಣಿ ಇರೋದ್ರಿಂದ ನೀನು 100 ಕಾಲ ಆರೋಗ್ಯವಂತಳಾಗಿ ಇರ್ತೀಯ. ಅದಕ್ಕೆ ಇದನ್ನು ಕತ್ತಿನಿಂದ ಯಾವತ್ತೂ ತೆಗೆಯಬಾರ್ದು. ಅರ್ಥ ಆಗಿದೆ ಅಲ್ವೇನಮ್ಮ? ಅರ್ಥ ಆಯ್ತು ಸ್ವಾಮಿ. ಅಮ್ಮ, ನಿನ್ನ ಗಂಡನಿಂದ ಆಶೀರ್ವಾದ ತಗೊಳಮ್ಮ.